ಸಂಪುಟ ರಚನೆಗೆ ದೆಹಲಿಯತ್ತ ಹೊರಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಪ್ರತ್ಯೇಕವಾಗಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ನಾಯಕರು. ಸಂಪುಟ ರಚನೆಯ ಕಸರತ್ತು ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ದೆಹಲಿಗೆ ಪಯಣವನ್ನು ಬೆಳೆಸಿದ್ದಾರೆ. ಲಿಸ್ಟ್ ಅನ್ನು ತೆಗೆದುಕೊಂಡೇ ಹೋಗಿದ್ದಾರೆ. ತಮ್ಮ ಆಪ್ತ ಬಣದ ಲಿಸ್ಟ್ ಅನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡ್ರೆ ಡಿಕೆಶಿ ತಮ್ಮ ಆಪ್ತ ಬಣದ ಲಿಸ್ಟ್ ಅನ್ನು ತೆಗೆದುಕೊಂಡು ಹೊರಟಿರುವಂಥದ್ದು. ಬುಧವಾರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಅದೇ ಸಂದರ್ಭದಲ್ಲಿ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಶಾಸಕರುಗಳು. ಹಾಗಾಗಿ ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯಗೆ ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ಸಿದ್ದು ಡಿಕೆಶಿ ಸಂಪುಟ ರಚನೆಗೆ ದೆಹಲಿಯತ್ತ ದೌಡಾಯಿಸಿದ್ದು, ಈ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ ಲೀಡರ್ಸ್. ತಮ್ಮ ಲಿಸ್ಟ್ ಹಿಡ್ಕೊಂಡು ಇನ್ನು ಪುತ್ರನೊಂದಿಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯಗೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಇವತ್ತು ಸಂಜೆಯೊಳಗೆ ಫೈನಲ್ ಆಗಲಿದೆ ಸಚಿವರ ಲಿಸ್ಟ್. ಮಧ್ಯಾಹ್ನ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಚಿವರ ಆಯ್ಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಕೂಡ ನಡೆಯುತ್ತೆ. ಮಧ್ಯಾಹ್ನ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಮೀಟಿಂಗನ್ನು ಹಮ್ಮಿಕೊಂಡಿದ್ದು ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ ಮತ್ತು ಸಚಿವರ ಆಯ್ಕೆ ಬಗ್ಗೆ ಇಬ್ಬರ ಅಭಿಪ್ರಾಯವನ್ನು ಸಂಗ್ರಹಿಸುತ್ತಿದ್ದು, ಸಿದ್ದರಾಮಯ್ಯ ಡಿಕೆಶಿ ಅಭಿಪ್ರಾಯವನ್ನು ಹೈಕಮಾಂಡ್ ನಾಯಕರು ಕೇಳಲಿದ್ದಾರೆ. ತಮ್ಮ ಪಟ್ಟಿಯನ್ನು ರೆಡಿ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಈಗಾಗಲೇ ಸಿದ್ದು ಡಿಕೆ. ಹಾಗಾಗಿ ಸಂಪುಟ ರಚನೆಯ ಆಯ್ಕೆ ಕುತೂಹಲ ಮೂಡಿಸ್ತಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಲೀಡರ್ಸ್ಗಳಿಬ್ಬರು ಕೂಡ ದೆಹಲಿಗೆ ತೆರಳಿದ್ದಾರೆ. ಸಂಪುಟ ರಚನೆ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಹೈಕಮಾಂಡ್ ನಾಯಕರಿಗೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿರ್ತಾರೆ. ಅದರ ನಡುವೆ ಸಂಪುಟದಲ್ಲಿ ಆದ್ಯತೆಯನ್ನು ಪಡ್ಕೊಳ್ಳುವಂಥವರು ಅಥವಾ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋದು ಅಂತಂದಾಗ ಅದೊಂದು ರೀತಿ ಬಹುದೊಡ್ಡ ಸರ್ಕಸ್. ಒಂದು ಕಡೆ ಸಂಪುಟದ ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ 6-7 ಬಾರಿ ಗೆದ್ದಂಥ ಅನೇಕ ಮಂದಿ ಹಿರಿಯ ಶಾಸಕರುಗಳಿದ್ದಾರೆ. ಅಂಥ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಸಂಪುಟದಲ್ಲಿ ಅಂಥ ಮುಖಗಳಿಗೆ ಆದ್ಯತೆ ಸಿಗುತ್ತಾ ಅಥವಾ ಹಿಂದೆ ಸಿದ್ದು ಸಂಪುಟದಲ್ಲಿ ಕರ್ತವ್ಯ ನಿರ್ವಹಿಸಿದಂಥವ್ರಿಗೆ ಆರಂಭದಲ್ಲಿ ಆದ್ಯತೆ ಸಿಗಬಹುದಾ ಅನ್ನುವಂಥದ್ದನ್ನು ಕಾದು ನೋಡಬೇಕು.